ಮುಂಬೈಗೆ ಲಕ್ ಇಲ್ಲ ಅಂತ ನಾವೆಲ್ಲರೂ ಕೂಡ ಹೇಳ್ತಿದ್ದೆವು. ಅವರಿಗೆ ಲಕ್ ಬರಲಿಕ್ಕೆ ಲಕ್ನೋ ಬರಬೇಕು ಅಂತ ಗೊತ್ತಿರಲಿಲ್ಲ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಚ್ ಇದ್ದದ್ದು ಟೇಬಲ್ ಅಲ್ಲಿ ಲಾಸ್ಟ್ 2 ಪ್ಲೇಸಲ್ಲಿ ಇರುವಂತಹ 2 ತಂಡಗಳು, ಮುಂಬೈ ಹಾಗೂ ಲಕ್ನೋಕ್ಕಿಂತ ಮುಂಬೈ ಒಂಚೂರು ಬೆಟರ್ ಅಲ್ಲಿ ಇತ್ತು. ಬಟ್ ಟೇಬಲ್ ಕೆಳಗೆ ಇದ್ದಂತಹ 2 ತಂಡಗಳು ಅಂತೂ ಇಂತೂ ಜಯವನ್ನು ಕಾಣದೆ ತಿಣಕಾಡದಿದ್ದಂತಹ ಮುಂಬೈ ಇಂಡಿಯನ್ಸಿಗೆ ಒಂದು ಅಕ್ಷಯ ಪಾತ್ರೆಯಾಗಿ ಮರುಭೂಮಿಯಲ್ಲಿ ಓಎಸಿಸ್ ಥರ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಬಂದರು. ನಾನು ಸುಮಾರು ಟೈಮಿಂದ ಹೇಳ್ತಾನೆ ಇರ್ತೇನೆ, ಏನಂತಂದರೆ ಲಕ್ನೋ ಸೂಪರ್ ಜೈಂಟ್ ಲಕ್ಕೂ ಇಲ್ಲ, ಸೂಪರು ಇಲ್ಲ, ಇವರು ಜೈಂಟ್ಸ್ ಥರ ಆಡ್ತಾನೂ ಇಲ್ಲ, ಎಂಥದ್ದು ಇಲ್ಲ ಅಂತ. ಇವತ್ತು ಅದೇ ಕಂಟಿನ್ಯೂ ಆಯಿತು. ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಲಕ್ನೋ 228 ಹೊಡೆದಾಗಲೇ ನಂಗೆ ಒಂಚೂರು ಮಿಸ್ ಹೊಡಿತಾ ಇತ್ತು. ಇವತ್ತು ಮುಂಬೈ ಇದನ್ನು ಚೇಸ್ ಮಾಡ್ಬೋದು. ಯಾಕೆ ಅಂತಂದರೆ ಲಕ್ನೋ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮಿನಿಮಮ್ 250 ರನ್ ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. 250-260 ಹೊಡಿಬೋದು ಅಂತ ಅಂದ್ಕೊಂಡಿದ್ದಂತಹ ತಂಡ 228ಕ್ಕೆ ರಿಸ್ಟ್ರಿಕ್ಟ್ ಆಗ ಎಲ್ಲಿಯೋ ಏನೋ ಮಿಸ್ ಹೊಡಿತಾ ಉಂಟು. ಇವತ್ತು ಮುಂಬೈ ಇದನ್ನು ಚೇಸ್ ಮಾಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ನೋಡಿ KKR ಅವರು 220 ರನ್ ಹೊಡೆದು ಸೋತಿದ್ರಲ್ಲ, ಅದೇ ಥರ ಇವತ್ತು ಆಗ್ಬೋದು ಅಂತ ಹಾಗೆಯೇ ಆಗಿತ್ತು. ಬೈ ದ ವೇ, ಇವತ್ತು ಮುಂಬೈಯನ್ನು ಮುನ್ನಡೆಸಿದ್ದು ಕ್ಯಾಪ್ಟನ್ ಆಗಿದ್ದು ಸೂರ್ಯಕುಮಾರ್ ಯಾದವ್ ಅವರು. ಹಾರ್ದಿಕ್ ಪಾಂಡ್ಯ ಅವರಿಗೆ ಹುಷಾರಿಲ್ಲ ಹಾಗೆ ಹೀಗೆ ಅಂತ ಅಂದರು. ನಂಗೆ ಎಲ್ಲಿಯೋ ಇದು ಸಹ ಮಿಸ್ ಹೊಡಿತಾ ಉಂಟಲ್ಲ. ಕೂರಿಸಿ ಇಲ್ಲ ಹಾರ್ದಿಕ್ ಪಾಂಡ್ಯ ಅವರಿಗೆ ಹುಷಾರಿಲ್ಲ ಅಂತ ಹೇಳಿದ್ರ. ನಂಗೇನೋ ಒಂಥರ ಎಡಗಣ್ಣು ಹೀಗೆ ಆಗ್ತಾ ಉಂಟು, ಗೊತ್ತಿಲ್ಲ. ಹಾಗೆ ಆಗದಿರಲಿ, ಯಾವ ಪ್ಲೇಯರ್ಗೂ ಯಾವ ಫ್ರಾಂಚೈಸಿಗೂ ಹಾಗೆಲ್ಲ ಆಗಬಾರ್ದು. ಕ್ಯಾಪ್ಟನನ್ನು ತೆಗೆಯೋದು ಅದು ಇದೆಲ್ಲ ಆಗಬಾರ್ದು. ಬಟ್ ಸ್ಟಿಲ್ ಅವ್ರಿಗೆ ಹುಷಾರಿಲ್ಲ ಅಂತಂದಾಗ ನಾವು ಒಂಚೂರು ಡೌಟ್ ಆಯಿತು. ಬೈ ದ ವೇ, ರೋಹಿತ್ ಶರ್ಮಾ ಅವರು ಕೂಡ ಇವತ್ತು ಬ್ಯಾಕ್ ಆಗಿದ್ರು, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ರು. ಅವರ ಒಂದು ಏನೋ ಇಂಜುರಿಯಿಂದ ಅಂತೂ ಇಂತೂ ರಿಕವರ್ ಆಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಫಸ್ಟ್ ಬೌಲಿಂಗ್ ಮಾಡುವಾಗ ಮುಂಬೈ ಬೌಲಿಂಗ್ ಮಾಡುವಾಗ ಅವರು ಆ್ಯಸ್ ಅ ಫೀಲ್ಡರ್ ಆಗಿ ಬಂದಿರಲ್ಲ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಡಮ ಅಂತ ಹೊಡೆದ್ರು. ಅದ್ರ ಬಗ್ಗೆ ಮತ್ತೆ ಮಾತಾಡ್ತೇನೆ. ಬಟ್ ಹೇಗೆ ಮುಂಬೈ ಇಂಡಿಯನ್ಸಲ್ಲಿ ಹಲವಾರು ಚೇಂಜಸ್ ಇತ್ತು, ಹಾಗೆಯೇ ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಸಹ ಭಯಂಕರ ಚೇಂಜಸ್. ನನಗೆ ಆಶ್ಚರ್ಯ ಮುಖೇಶ್ ಚೌಧರಿ ಅವರನ್ನು ಕೂರಿಸಿದ್ದು, ಆಯುಷ್ ಬದೋನಿ ಅವರನ್ನು ಕೂರಿಸಿದ್ದು. ಆಯುಷ್ ಬದೋನಿ ಕನ್ಸಿಸ್ಟೆಂಟಾಗಿ ಒಂಥರ ಡೀಸೆಂಟಾಗಿ ಆಡ್ತಾಯಿದ್ರು, ಅವರನ್ನು ಕೂರಿಸಿದ್ದು ನನಗೆ ಶಾಕ್ ಅನಿಸಿತ್ತು. ಆ್ಯಂಡ್ ಮುಖೇಶ್ ಚೌಧರಿ ಇವ್ರು ಗೆದ್ದದ್ದು 2 ಮ್ಯಾಚ್, ಅದರಲ್ಲಿ 1 ಮ್ಯಾಚ್ ಗೆಲ್ಲಿಸಿದ್ದು ಮುಖೇಶ್ ಚೌಧರಿ. ಫ್ಯಾಕ್ಟಿ ಅಂತ ಅಂದರೆ IPL ಅಥವಾ ಇಂಡಿಯನ್ ಕ್ರಿಕೆಟ್ ಆಗಿರ್ಬೋದು, ಯಂಗ್ಸ್ಟರ್ಸಿಗೆ ಕಬ್ಬಿಣದ ಕಡಲೆಕಾಯಿ ಥರ. ಅಂದರೆ ನೀವು ಕನ್ಸಿಸ್ಟೆಂಟಾಗಿ ಸೂಪರ್ ಪರ್ಫಾರ್ಮ್ ಮಾಡಲೇಬೇಕು, ಆಗ ಮಾತ್ರ ನಿಮಗೆ ಅವಕಾಶ ಸಿಗ್ತದೆ. ನೀವು ಒಂದು ಮ್ಯಾಚ್ ಚಂದ ಮಾಡಿ ಆಡಿ ಬೇರೆ ಎಲ್ಲ ಮ್ಯಾಚ್ ಚಂದ ಮಾಡಿ ಆಡದಿದ್ರೆ ಆ್ಯಂಡ್ ನಿಮ್ಮ ಟೀಮ್ ಏನಾದರೂ ಸೋಲ್ತಾ ಇದ್ದರೆ ಈಸಿ ಟಾರ್ಗೆಟ್ ನೀವೇ. ಯಾಕಂತಂದರೆ ಮುಖೇಶ್ ಚೌಧರಿ ಅಂತಲೇ ಬರ್ತದೆ. ಮುಕುಲ್ ಚೌಧರಿ ಒಂದು ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಆದರೂ ಕೂಡ ಬೇರೆ ಎಲ್ಲ ಮ್ಯಾಚಲ್ಲಿ ಅವ್ರು ಚಂದ ಮಾಡಿ ಆಡಿರಲ್ಲ, ತೆಗೆದು ಬಿಸಾಡಿದರು. ಪ್ರಫುಲ್ ಹಿಂಗೆಗೂ ಹೀಗೆ ಆಗಿದೆ ನೋಡಿ. ಒಂದು ಮ್ಯಾಚ್ ಡೆಬ್ಯೂ ಮ್ಯಾಚಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದರು, ಅದಾದಮೇಲೆ ಎಂಥ ಪರ್ಫಾರ್ಮೆನ್ಸ್ ಇಲ್ಲ, ತೆಗೆದು ಬಿಸಾಡಿದ್ರು. ರೂತ್ಲೆಸ್ ಆಗಿರ್ತಾರೆ ಫ್ರ್ಯಾಂಚೈಸೀಸ್ ಮಾತ್ರ. ಎಲ್ಲ ಫ್ರ್ಯಾಂಚೈಸಿ ಯಂಗ್ಸ್ಟರ್ಸ್ ಅಂತ ಬಂದರೆ ಅವಕಾಶ ಸಹ ಕೊಡ್ತಾರೆ, ಹಾಗೆ ರೂತ್ಲೆಸ್ ಆಗಿರ್ತಾರೆ. ನೀವು ಸ್ಟಾರ್ ಪ್ಲೇಯರ್ ಆಗಿದ್ರೆ ಮಾತ್ರ ನಿಮಗೆ ಅವಕಾಶಗಳು ಜಾಸ್ತಿ ಸಿಗ್ತದೆ. ಪೂರನ್ ಅವರಿಗೆ ಆದದ್ದು ಹಾಗೆ. ಇಷ್ಟು ಮ್ಯಾಚಲ್ಲಿ ಒಂದೇ ಒಂದು ಮ್ಯಾಚ್ ಪರ್ಫಾರ್ಮ್ ಮಾಡಲಿಲ್ಲ, ಪೂರನ್ ಅವ್ರನ್ನ ತೆಗಿಲಿಲ್ಲ. ಯಾಕಂತಂದರೆ ಪ್ರೂವನ್ ಪ್ಲೇಯರ್, ಸ್ಟಾರ್ ಪ್ಲೇಯರ್, ಇಂಟರ್ನ್ಯಾಷನಲ್ ಪ್ಲೇಯರ್. ಇವತ್ತು ನೋಡಿ ಚಾನ್ಸ್ ಸಿಕ್ಕಿತ್ತು. ಇವತ್ತು ಏನು ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಂದರೆ ದ ವಿಂಟೇಜ್ ಪೂರನ್ ಥರ ಖಂಡಿತ. ಅವರ ಇನ್ನಿಂಗ್ಸ್ 21 ಬಾಲ್ ಆಡಿದ್ದು, 63 ರನ್, ಬರೋಬ್ಬರಿ 300 ಸ್ಟ್ರೈಕ್ ರೇಟ್. ಓ ಮೈ ಗಾಡ್! ಒಂದು ಎಂಡಿಂದ ಪೂರನ್, ಇನ್ನೊಂದು ಎಂಡಿಂದ ಮಾರ್ಚ್ ಹೊಡಿತಿರುವಾಗ ಓ ದೇವ, 8 ಓವರ್ಗೆ 123 ರನ್ ಆಗಿದೆ. ಅಂದರೆ ಇವರದ್ದು ಫಸ್ಟ್ ಓಪನರ್ ಆಗಿ ಬಂದದ್ದು ಮಾರ್ಚ್ ಮತ್ತು ಜಾಶ್ ಇಂಗ್ಲಿಸ್ ಅವರ ಅಂಥ ದೊಡ್ಡ ಇನ್ನಿಂಗ್ಸ್ ಏನು ಬರಲಿಲ್ಲ. ಅವ್ರು ಆಡಿದ್ದೆ 5 ಬಾಲಲ್ಲಿ 13 ರನ್ ಹೊಡೆದು ಔಟ್ ಆದರು. ಅವರು 5 ಬಾಲ್ ಆಡಿದ್ದು, 200+ ಸ್ಟ್ರೈಕ್ ರೇಟ್ ಇತ್ತು. ಸೂಪರಾಗಿ ಆಡ್ತಾಯಿದ್ರು. ಅಂದರೆ ದೊಡ್ಡ ಇನ್ನಿಂಗ್ಸ್ ಬರ್ತದೆ ಅಂತ ಅಂದ್ಕೊಂಡೆವು, ಇಲ್ಲ, ಅದು ತುಂಬ ಶಾರ್ಟ್ ಇನ್ನಿಂಗ್ಸ್ ಆಯಿತು. ಬಟ್ ಇಂಟೆಂಟ್, ಫಸ್ಟ್ 3 ಬ್ಯಾಟ್ಸ್ಮನ್ ಇಂಟೆಂಟ್ಸ್ ನೆಕ್ಸ್ಟ್ ಲೆವೆಲಲ್ಲಿತ್ತು. ಎಸ್ಪೆಷಲಿ ಪೂರನು ಏನು ಬ್ಯಾಟ್ಸ್ವಿಂಗ್ ಅಣ್ಣ, 1 4 2 6, 1 4 8 6. ದೇವರೇ, ಯಾವಾಗ ಒಂದೇ ಓವರಲ್ಲಿ ಪೂರನ್ ಹಾಗೂ ಮಾರ್ಚ್ ಅವರು ಔಟ್ ಆದರು, ಆಗ ರನ್ ಬ್ರೇಕೇ. 8 ಓವರಿಗೆ 123, ನೆಕ್ಸ್ಟ್ 12 ಓವರಿಗೆ ಕೇವಲ 105. ಕೇವಲ ಅಲ್ಲ, ಬಟ್ ಫಸ್ಟ್ 8 ಓವರಿದ್ದು ರನ್ ನೋಡಿದಾಗ 8 ಓವರಿಗೆ 123 ಹೊಡೆದು, ನೆಕ್ಸ್ಟ್ 12 ಓವರಿಗೆ 123 ಹೊಡೆದ್ರು ಓಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ 8 ಓವರಿಗೆ 123, ನೆಕ್ಸ್ಟ್ 12 ಓವರಿಗೆ 105.
ಪಂತ್ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಮತ್ತೆ ಪುನಃ ಒದ್ದಾಡಿದ್ರು. 10 ಬಾಲಿಗೆ 15 ರನ್ ಹೊಡೆದು ಔಟ್ ಆದರು. ಅದಾದಮೇಲೆ ಒಬ್ಬ ಯಂಗ್ಸ್ಟರ್ ಎಂತ ಅಕ್ಷತ್ ಅಲ್ಲ ಹೆಸರು, ಅಕ್ಷತ್ ಡೆಬ್ಯೂ ಮ್ಯಾಚ್, ಫಸ್ಟ್ ಬಾಲ್ ಡಮ್ ಅಂತ 6, ಬಟ್ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಆ ಕಡೆ ಅವರ ಮುಂಬೈ ಇಂಡಿಯನ್ಸ್ ಸ್ಪಿನ್ನರ್ ರಘು ಶರ್ಮಾ, ಇಫ್ ಐ ಆಮ್ ನಾಟ್ ರಾಂಗ್, ಅವ್ರು ವಿಕೆಟ್ ತೆಗೆದು ಇದೆಲ್ಲ ಪೇಪರೆಲ್ಲ ತೋರಿಸ್ತಿದ್ರು, ಥ್ಯಾಂಕ್ ಯು ಮುಂಬೈ ಇಂಡಿಯನ್ಸ್ ಹಾಗೆ ಹೀಗೆ ಅಂತ. ಅದೊಂದು ಸೆಲೆಬ್ರೇಷನ್ ಒಳ್ಳೆ ಇತ್ತು, ನಂಗಂತ ನೈಸ್ ಅಂತ ಅನಿಸಿತ್ತು. ಬೌಲರ್ ಹಾಗೆ ಮಾಡಿದ್ದು ನೋಡಲಿಲ್ಲ. IPL ಅಲ್ಲಿ ಬೌಲರ್ ತೋರಿಸಿದ್ದು ನಾನು ನೋಡಲಿಲ್ಲ. ಅಭಿಷೇಕ್ ಶರ್ಮಾ ಅವ್ರದ್ದು ನಿಮಗೆ ಲೆಟರ್ ತೋರಿಸಿದ್ದು ನಾನು ನೋಡಿದ್ದೇನೆ, ಮತ್ತು ಇದು ಫ್ಯಾನ್ಸಿಗಾಗಿತ್ತು ಅಂತಲೇ ಅಂದಿದ್ದಾರೆ. ಬಟ್ ಬೌಲರ್ ತೋರಿಸಿದ್ದು ನನಗಂತೂ ನೆನಪಿಲ್ಲ IPL ಅಲ್ಲಿ ಇಂಡಿಯನ್ ಬೌಲರ್ ತೋರಿಸಿದ್ದು. ಬಟ್ ಲಾಸ್ಟ್ಗೆ 5 ವಿಕೆಟ್ ಹೋದ್ಮೇಲೆ ಹಿಮ್ಮತ್ ಏನೋ ತೋರಿಸಿದ್ರು, ಧೈರ್ಯ ತೋರಿಸಿದ್ರು. 31 ಬಾಲಿಗೆ 40 ಸಾಕಾಗೋದಿಲ್ಲ. ಆ ಮೊಮೆಂಟಿಗೆ ಬಂದು 31 ಬಾಲ್ 40. ಹಾಗೆ ಮಾರ್ಕ್ರಮ್ ಅವರು 25 ಬಾಲಿಗೆ 31. ಇವರಿಬ್ರು ನಾಟ್ ಔಟ್ ಆಗಿದ್ರು. ಬಟ್ ಇವರ ಪಾರ್ಟ್ನರ್ಶಿಪ್ 47 ಬಾಲಿಗೆ 67, ಸಮಥಿಂಗ್ ಲೈಕ್ ದ್ಯಾಟ್. 8 ಓವರ್ಗೆ 67 ರನ್, ಆ ಥರದ ಸರಿ ಸುಮಾರು 8 ಓವರ್ ಆಡಿದ 67 ರನ್ ಪಾರ್ಟ್ನರ್ಶಿಪ್ ಅಂತ ಅಂದ್ಕೊಳ್ತೇನೆ. ರನ್ ಬರಲಿಲ್ಲ, ಅಂದರೆ ನಾವು ನಿರೀಕ್ಷೆ ಮಾಡಿದಷ್ಟು ಬರಲಿಲ್ಲ. ಸೊ 260, 270 ಕನಸು ಕಾಣ್ತಿದ್ದಂಥ LSG 228ಕ್ಕೆ ರಿಸ್ಟ್ರಿಕ್ಟ್ ಆದಾಗ ಮುಂಬೈ ಸಹಜವಾಗಿ ಅವ್ರಿಗೆ ಅನ್ನಿಸ್ತದಲ್ಲ ನಾವು ಚೇಸ್ ಮಾಡ್ಬೋದು ಅಂತ. ಹಾಗೆ ಅದದು ಮುಂಬೈದು ಚೇಸ್. ಓ ಮೈ ಗಾಡ್, ಫಸ್ಟ್ ಮ್ಯಾಚಲ್ಲಿ ಹೇಗೆ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರು ಹೊಡೆದಿದ್ರು KKRಗೆ ಡಮ್ ಅಂತ, ಅದೇ ಥರ ಸೇಮ್ ದಿಟ್ಟ ಜೆರಾಕ್ಸ್ ಒಪೋನೆಂಟ್ KKR ಬದಲು LSG ಇದ್ರಷ್ಟೇ. ಓ ಮೈ ಗಾಡ್, ಅದರಲ್ಲಿ ಸರ್ ರಿಕಲ್ಟನ್ ಅಂತೂ ನಿಯರ್ಲಿ 250+, ನಿಯರ್ಲಿ ಅಲ್ಲ 250+ ಸ್ಟ್ರೈಕ್ ರೇಟ್, 32 ಬಾಲ್ ಆಡಿದ್ದು 85 ರನ್. ಓ ಮೈ ಗಾಡ್, ಸೋ ಗುಡ್. 6 ಬೌಂಡ್ರಿ 8 ಸಿಕ್ಸ್. ರೋಹಿತ್ ಶರ್ಮಾ ಅವರು 6 ಬೌಂಡ್ರಿ 7 ಸಿಕ್ಸ್. ಅವ್ರು 85 ಹೊಡೆದ್ರೆ ಇವ್ರು 84 ರನ್ ಹೊಡೆದ್ರು 44 ಬಾಲಿಗೆ. ಅವರು 32 ಬಾಲಿಗೆ 85 ರನ್ ಹೊಡೆದಿದ್ರು ರಿಕಲ್ಟನ್ ಅವರು. ಇಬ್ಬರಿದು ಕೂಡ ಲೀಲಾಜಾಲ ಇನ್ನಿಂಗ್ಸ್. ಎಸ್ಪೆಷಲಿ ನನಗೆ ವಾವ್ ಅಂತಿದ್ದು ರೋಹಿತ್ ಶರ್ಮಾ ಅವರು ಫಸ್ಟ್ 15 ಬಾಲ್ 15 ರನ್ ಇದ್ರು, ರನ್ನ ಬಾಲ್ ಇದ್ರು. ಆ ಕಡೆಯಿಂದ ರಿಕಲ್ಟನ್ ಅವರು 16 ಬಾಲಿಗೆ 34 ರನ್ ಹೊಡೆದಾಗಿ ಸರ್ರೆ ನೆಕ್ಸ್ಟ್ ಲೆವೆಲಲ್ಲಿ ಹೊಡಿತಿದ್ದಾರೆ. ಬಟ್ ನೆಕ್ಸ್ಟ್ 12 ಬಾಲಲ್ಲಿ ಗೇರ್ ಚೇಂಜ್ ಮಾಡಿದಂಥ ರೀತಿ ರೋಹಿತ್ ಶರ್ಮಾ. 15 ಬಾಲ್ 15, ನೆಕ್ಸ್ಟ್ 12 ಬಾಲಿಗೆ 35 ರನ್, 27 ಬಾಲಿಗೆ 50 ಆಗಿದೆ. ಫ್ಲಾಲೆಸ್ ಇನ್ನಿಂಗ್ಸ್, ಇಬ್ಬರಿದು ಕೂಡ ಫ್ಲಾಲೆಸ್ ಇನ್ನಿಂಗ್ಸು. ಒಂದು ಪ್ರಿನ್ಸ್ ಯಾದವ್ ಅವರು ಒಂದು ಕ್ಯಾಚ್ ಹಿಡಿದಿದ್ರು, ಅದು ಜಸ್ಟ್ ಬೌನ್ಸ್ ಆಯಿತು. ಸೊ ಆದ್ದರಿಂದ ಅದು ನಾಟ್ ಔಟ್, ಒಳ್ಳೆ ಎಫರ್ಟ್, ಬಟ್ ನಾಟ್ ಔಟ್ ಅಂತ ಬಂತು. ಇಬ್ಬರಿದು ಪಾರ್ಟ್ನರ್ಶಿಪ್ ಆಗಿರ್ಬೋದು, ಆ ಶಾರ್ಟ್ ಸಿಲೆಕ್ಷನ್ ಆಗಿರ್ಬೋದು, ಸ್ಪಾಟ್ ಆನ್, ಕಲೆಯೇ ಇಲ್ಲ, ಅಷ್ಟು ಚಂದದ ಇನ್ನಿಂಗ್ಸ್ ಇಬ್ಬರಿದು ಕೂಡ. ಅವರಿಬ್ಬರು ಔಟ್ ಆದಮೇಲೆ ತುಂಬ ಒದ್ದಾಡ್ತಿರುವಂಥ ಇಬ್ಬರು ಆಟಗಾರರು ಯಾರು, ಒಂದು ಸೂರ್ಯಕುಮಾರ್ ಯಾದವ್ ಅವರು, ಇನ್ನೊಂದು ತಿಲಕ್ ವರ್ಮಾ ಅವರು 100 ಹೊಡೆದಿದ್ರು ಕೂಡ ಒಂದು ಇನ್ನಿಂಗ್ಸಲ್ಲಿ, ಒಂದು ಮ್ಯಾಚಲ್ಲಿ. ಬೇರೆ ಎಲ್ಲ ಮ್ಯಾಚಲ್ಲಿ ಅಷ್ಟಕ್ಕಷ್ಟೇ. ಈ ಮ್ಯಾಚ್ ಕೂಡ ಹಾಗೆ 13 ಬಾಲಿಗೆ 11. ಆ ಕ್ಷಣಕ್ಕೆ ಒಂದು ಚೂರು ಟೆನ್ಷನ್ ಆದದ್ದು ಹೌದು. ಅದೇ ಟೈಮಿಗೆ ಸೂರ್ಯಕುಮಾರ್ ಯಾದವ್ ಅವರು ಔಟ್ ಆದರು. ಅವ್ರದ್ದೊಂದು ಎಂತಂದರೆ, ನಾನು 150+ ಸ್ಟ್ರೈಕ್ ರೇಟ್ ಅಂತ ಹೇಗಾದ್ರೂ ಒಂದು ಮೇಂಟೈನ್ ಮಾಡ್ತೇನೆ, ಎಷ್ಟು ರನ್ ಹೊಡೆದೆ ಅಂತ ಮಾತ್ರ ಕೇಳಬಾರ್ದು. ನಾ ಕ್ಯಾಚ್ ಕೊಟ್ಟ ಮೇಲೆ ಒಂದು ಎಕ್ಸ್ಪ್ರೆಷನ್ ಕೊಡ್ತೇನೆ, ನಾನು ಹೊಡೆದ್ನ ಆ ಶಾಟು, ಅಲ್ಲಿ ಫೀಲ್ಡರ್ ಇದ್ರ ಅಯ್ಯೋ ಗೊತ್ತೇ ಆಗಲಿಲ್ಲ ಅನ್ನೋಂಥದ್ದು ಒಂದು ಎಕ್ಸ್ಪ್ರೆಷನ್. ಅದು ಪ್ರತಿ ಮ್ಯಾಚಲ್ಲಿ ಚಂದದ ಎಕ್ಸ್ಪ್ರೆಷನ್, ಒಳ್ಳೆ ಆ್ಯಕ್ಟರ್ ಆಗ್ಬೋದು. 7 ಬಾಲಿಗೆ 12 ರನ್. ಇದು ಸುಮ್ಮನೆ ಇದು ಮಾಡಿದಲ್ಲ, ನೀವು ಇದು ಪ್ಲೇಯರನ್ನು ಆಡ್ಕೊಂಡು ನಗ್ಬೇಡಿ ಹಾಗೆ ಹೀಗೆ ಅಂತಲ್ಲ, ಒಂದು ತಮಾಷೆಗೆ ಹೇಳಿದ್ದು. ನಾವು ಯಾವುದನ್ನು ನಾವು ಏನಂದ್ರೂ ಕೂಡ ಸೀರಿಯಸ್ ಆಗಿ ತಗೊಳ್ಬೇಡಿ. ಈ ಕಡೆಯಿಂದ ಕೇಳಿ, ಈ ಕಡೆಯಿಂದ ಬಿಡಿ. ಇದು ಟೈಮ್ ಪಾಸಿಗಿರುವಂಥ ಯೂಟ್ಯೂಬ್ ಚಾನಲ್, ಸೀರಿಯಸ್ ಆಗಿಲ್ಲ ಇದು ಮಾಡಬೇಡಿ. ಅದಾದಮೇಲೆ ನಮನ್ದೀರ್, ಓ ಮೈ ಗಾಡ್, ಒಳ್ಳೆ ಫ್ಲೋ ಅಲ್ಲಿದ್ದಾರೆ ಈ IPL ಅಲ್ಲಿ. ಇವತ್ತು ಸಹ ಹಾಗೆ ಆ ಒಂದು ಪ್ರಾಪರ್ ಫಿನಿಶಿಂಗ್ ಟಚ್ ಅವ್ರು ಕೊಟ್ಟರು. ಇಲ್ಲೇ ಇದ್ದರೆ ಅಷ್ಟು ದೊಡ್ಡ ಪಾರ್ಟ್ನರ್ಶಿಪ್ ಬಂದು ಕೂಡ ಇವರೇನಾದರೂ ಲಾಸ್ಟ್ ಓವರ್ ತನಕ ಹೋಗಿ ಸೋತಿದ್ದಿದ್ರೆ ತಲೆ ಹಾಳಾಗ್ತಿತ್ತು ರೋಹಿತ್ ಶರ್ಮಾಗೆ. ಸೊ ಅದೊಂದು ಆಗಲಿಲ್ಲ. 12 ಬಾಲ್ ಆಡಿದ್ರು, 23 ರನ್ ಹೊಡೆದ್ರು ನಮನ್ದೀರ್ ಅವರು. ಸೂಪರ್ ಇನ್ನಿಂಗ್ಸ್. ಇನ್ನೂ ಕೂಡ 1 ಓವರ್ 2 ಬಾಲ್ ಇರುವಾಗಲೇ ಟಾರ್ಗೆಟ್ ರೀಚ್ ಆಗಿ ಆಯಿತು. 4 ವಿಕೆಟ್ ಹೊಡೆದಷ್ಟೇ. 6 ವಿಕೆಟ್ಗಳ ಭರ್ಜರಿ ಜಯ ಮುಂಬೈ ಇಂಡಿಯನ್ಸ್ಗೆ. ಈ ಒಂದು ಜಯದೊಂದಿಗೆ ಇನ್ನೂ ಕೂಡ ಅಂದರೆ ಜೀವಂತವಾಗಿದ್ದಾರೆ ಈ ಒಂದು IPL ರೇಸಲ್ಲಿ, ಪ್ಲೇ ಆಫ್ ರೇಸಲ್ಲಿ. LSGಗೆ ಇದು ಆಲ್ಮೋಸ್ಟ್ ಹೋಗಿ ಒಫಿಷಿಯಲಿ ಔಟ್ ಆಗಲಿಲ್ಲ ಅವರು, ಬಟ್ ಅನ್ಅಫಿಷಿಯಲಿ ನಾವೆಲ್ಲರೂ ಹೇಳ್ಬೋದು. ಪಂತ್ ಫ್ಯಾನ್ಸ್ ಸುಮಾರು ಜನ ಇದ್ದೀರಿ, ನಿಮಗೆ ಸಹ ಗೊತ್ತುಂಟು. ಅನ್ಅಫಿಷಿಯಲಿ LSG ಈಸ್ ಔಟ್ ಆಫ್ ದ ಟೂರ್ನಮೆಂಟ್. ನೆಕ್ಸ್ಟ್ ಮ್ಯಾಚ್ ಒಂದೇನಿದೆಯಲ್ಲ ಅದನ್ನು ಔಟ್ ಆದರೆ ಅನ್ಅಫಿಷಿಯಲಲ್ಲಿ ಅನ್ನನ್ನು ತೆಗೆದಾಕಿ ಒಫಿಷಿಯಲಿ ಔಟ್ ಆಗ್ತಾರೆ. ಮ್ಯಾಚ್ ಎಡವಿದ್ದೆಲ್ಲಿ ಗೊತ್ತುಂಟಾ, ಆ ವಿಕೆಟ್ ಬಿತ್ತಲ್ಲ, ಪೂರನ್ ಅವರು ಮತ್ತು ಮಾರ್ಷ್ 2 ಒಂದೇ ಓವರಲ್ಲಿ ಔಟ್ ಆದ್ರಲ್ಲ, ಅಲ್ಲಿಂದ LSG ಡಮಾರ್. ಅಲ್ಲಿಂದ ಚೇತರಿಸಿಕೊಳ್ಳಲಿಲ್ಲ, ನಿಧಾನ ಆಯಿತು, ತುಂಬ ನಿಧಾನ ಆಯಿತು. ರನ್ ಗತಿ ತುಂಬ ಕಡಿಮೆ ಆಯಿತು.
ಪ್ರಿಡಿಕ್ಷನ್ ಗೇಮಿನ ವಿನ್ನರ್ ಯಾರು ಕೂಡ ಇಲ್ಲ. ಇಬ್ರು ಹತ್ತಿರ ಗೆಸ್ ಮಾಡಿದ್ದಾರೆ. ಯಾರು ಅಂತಂದರೆ ರಾಜೇಶ್ ಹಾಗೂ ವೆಂಕಟೇಶ್. ಇವರಿಬ್ರು 221 ಅಂತ ಪ್ರೆಡಿಕ್ಟ್ ಮಾಡಿದರು. ನಾನು ನೋಡಿ ಆನ್ಸರನ್ನು ಇವತ್ತು 7:40ಕ್ಕೆ ಲಾಕ್ ಮಾಡಿದ್ದೆ. ಅದರ ನಂತರ 7:41, 7:42 ಆ ಟೈಮಲ್ಲಿ ಯಾರಾದರೂ ಉತ್ತರ ಕೊಟ್ಟು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದರೆ ನಾನು ಜವಾಬ್ದಾರ ಅಲ್ಲ. ನಾನು 7:40ಕ್ಕೆ ಲಾಕ್ ಮಾಡಿದ್ದೇನೆ ಪೋಲನ್ನು. ಸೊ ಅಲ್ಲಿಯ ತನಕದ ಆನ್ಸರನ್ನು ಮಾತ್ರ ನಾನು ಕನ್ಸಿಡರ್ ಮಾಡಿರೋದು. ಇವರಿಬ್ರು ರಾಜೇಶ್ ಹಾಗೂ ವೆಂಕಟೇಶ್ ಇವರು ಆಲ್ಮೋಸ್ಟ್ ಹತ್ತಿರ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್. ಹಾಗೆ ನಿನ್ನೆಯ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್ ಯಾರಿದು ಅಂತಂದರೆ ಸೂರ್ಯ ಕಿರಣ್ CB ಕಾಮ್ ಹಾನ್ಸ್. ಎಂತ ಅಣ್ಣ ಇದು ಆ ಹೆಸರು? ಸಡನ್ಲಿ ಟಾಪ್ 4 ಟೀಮ್ಸ್ ಆರ್ ಲೂಸಿಂಗ್, ಕರೆಕ್ಟ್. ಮಿಡಲ್ 4 ಟೀಮ್ಸ್ ಆರ್ ವಿನ್ನಿಂಗ್, ಅದು ಕರೆಕ್ಟ್. ಬಟ್ MI ಆ್ಯಂಡ್ LSG ಆರ್ ಕನ್ಸಿಸ್ಟೆಂಟ್ಲಿ ಫೈಟಿಂಗ್ ಫಾರ್ ದಿ ಲಾಸ್ಟ್ ಪ್ಲೇಸ್. ಎಸ್, LSG ಇಸ್ ರಿಯಲಿ ಟ್ರೈಯಿಂಗ್. ಬಟ್ ಅಂದರೆ ಇವತ್ತು ಮುಂಬೈ ವಿನ್ ಆಗಿರೋದ್ರಿಂದ LSG ನಿಜವಾಗ್ಲೂ ಕೂಡ ಲಾಸ್ಟ್ ಪ್ಲೇಸ್ ನಮಗೆ ಬೇಕಂತ ಜಾಸ್ತಿ ಟ್ರೈ ಮಾಡಿದಾಗೆ ಉಂಟು. ಸೂಪರ್ ಕಮೆಂಟ್, 81 ಲೈಕ್ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್. ನಾಳೆ ಸಿಗುವ. ನಮಸ್ಕಾರ. ತೆಕ್ಕೆ ಪಡ್ಕೊಂಡೆ ಡಮ್ ಅಂತ. ನಮಸ್ಕಾರ.